ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ವ್ಲಾಗ್. ಸೊ ನಾನು ಈ ವಿಡಿಯೋನಲ್ಲಿ PGCET ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು PGCET ಅಡ್ಮಿಟ್ ಕಾರ್ಡ್, ಇದಾದಮೇಲೆ PGCET ಅಪ್ಲಿಕೇಶನ್ ಫಾರ್ಮ್, PGCET ಪೇಮೆಂಟ್ ಮಾಡಿರ್ತೀರಲ್ಲ ಅದ್ರ ಫಾರ್ಮ್, ಇದಾದಮೇಲೆ SSLC ಮಾರ್ಕ್ಸ್ ಕಾರ್ಡ್ ಬೋತ್ ಒರಿಜಿನಲ್ ಮತ್ತು ಸಾಫ್ಟ್ ಕಾಪಿ ನಮ್ಮ ಹತ್ರ ಎರಡೂ ಇರಬೇಕು. ಇದಾದಮೇಲೆ ನಮಗೆ ಡಿಗ್ರಿದು ಫಸ್ಟು 6 ಮಾರ್ಕ್ಸ್ ಕಾರ್ಡ್ ಎರಡೂ ಇರಬೇಕು. ಇದಾದಮೇಲೆ ಆಧಾರ್ ಕಾರ್ಡ್ ಇರಬೇಕು, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಫಸ್ಟು ನೀವು ಡೇಟ್ ನೋಡ್ಕೊಳ್ಳಿ, ಇಲ್ಲಾಂದರೆ ಅವರು ಅಲೋ ಮಾಡಲ್ಲ. ಇದಾದಮೇಲೆ ನಮಗೆ PUC ಮಾರ್ಕ್ಸ್ ಕಾರ್ಡ್ ಬೋತ್ ಒರಿಜಿನಲ್ ಹಾಗೂ ಸಾಫ್ಟ್ ಕಾಪಿ ಎರಡೂ ಇರಲೇಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.